ನೆಕ್ಸ್ಟ್ ಕ್ವೆಶನ್ 92 ಏನ್ ಹೇಳ್ತಾರೆ, ದ ಡೈಮೆನ್ಷನ್ಸ್ ಆಫ್ ಅ ಕ್ಯೂಬಾಯ್ಡ್ ಆಯತಘನ. ಓಕೆ, ಕ್ಯೂಬಾಯ್ಡ್ ಆಯತಘನದ ಅನುಪಾತಗಳು 1:2:3. ಸರಿನಾ? ಓಕೆ, ಸೊ ಒಂದು ಕ್ಯೂಬಾಯ್ಡ್ ಇದೆ, ಇದ್ರದ್ದು ಮೆಜರ್ಮೆಂಟ್ಸ್ ಅಂದ್ರೆ ಡೈಮೆನ್ಷನ್ಸ್. ಓಕೆ, ಸೊ ಡೈಮೆನ್ಷನ್ಸ್ ಲೆಂತ್, ವಿಡ್ತ್ ಮತ್ತೆ ಹೈಟ್ ಅನ್ನೋದು ನಿಮ್ದು ಡೈಮೆನ್ಷನ್ಸ್. ಯಾವ ಅನುಪಾತದಲ್ಲಿ ಇದಾವೆ? 1:2:3. ಅಂಡ್ ಇಟ್ಸ್ ಟೋಟಲ್ ಸರ್ಫೇಸ್ ಏರಿಯಾ is 88 centimeter square. Then what is the volume of the cuboid? ಓಕೆ, ಏನೇನ್ ಕೊಟ್ಟಿದ್ದಾರೆ? ಈ ಘನಗಳು ಬಾಹುಗಳು ಅನುಪಾತ ಕೊಟ್ಟಿದ್ದಾರೆ, ಅದ್ರದ್ದು ಸರ್ಫೇಸ್ ಏರಿಯಾ ಅಂದ್ರೆ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದಾರೆ. ಹಾಗಾದ್ರೆ ನೀವು ವಾಲ್ಯೂಮ್ ಕಂಡು ಹಿಡಿಬೇಕು, ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಫಾರ್ಮುಲಾ ಬರ್ಕೊಂಡ್ ಬಿಡೋಣ. ಎಲ್ಲ ಯಾವ್ದು ಕೊಟ್ಟಿದ್ದಾರೆ? ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ ಕೊಟ್ಟಿದ್ದಾರೆ. ಎಸ್, ಸಾರಿ, yes, what is total surface area? 2 times length into width plus width into height plus height into length. ಓಕೆ, ಇಲ್ಲ ನೀವು ಬಿ ಅಂತಾನೆ ಬರ್ಕೊಳ್ಳಿ, ಬ್ರೆಡ್ತ್. ಓಕೆ, ಬ್ರೆಡ್ತ್. ಸರಿನಾ? ಆಮೇಲೆ ಕೇಳಿರೋ ಕ್ವಶನ್ ಏನು? ವಾಲ್ಯೂಮ್. ವಾಲ್ಯೂಮ್ ಏನಾಗುತ್ತೆ? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಕರೆಕ್ಟ್? ಸೊ ನಮ್ಗೆ ಇಷ್ಟು ಬೇಕು. ಓಕೆ, ಫಸ್ಟ್ one by one we will write. Given length is to breadth is to height ಎಷ್ಟಿದೆ? 1:2:3 ಇದೆ, ಕರೆಕ್ಟ್? And some also total surface area is given. How much is that? 88 centimeter square. ಸೊ ಇದು ನಮ್ಗೆ ಗೊತ್ತಿದ್ದಿದ್ರಿಂದ, ಆಮೇಲೆ ಫಾರ್ಮುಲಾ ಕೂಡ ಗೊತ್ತಿದ್ದಿದ್ರಿಂದ ಇದನ್ನ ಸಮ್ ಪೋರ್ಷನ್ ಆಫ್ ಎಕ್ಸ್ ಅಂತ ಅನ್ಕೊಳ್ಳೋಣ. ಇದೇನು ಡೈಮೆನ್ಷನ್ಸ್ ಇದಾವೆ ಅಂದ್ರೆ ಟೋಟಲ್ ಒಂದೇನೋ ಎಕ್ಸ್ ವ್ಯಾಲ್ಯೂ ಇರುತ್ತೆ, ಅದ್ರದ್ದು 1 part is length, 2 parts are breadth, 3 parts is height. ಕರೆಕ್ಟ್ ಅಲ್ವಾ? ಸೊ ಇದನ್ನ ಏನೋ ಒಂದು ಎಕ್ಸ್ ಅಂತ ಅನ್ಕೊಂಡ್ರೆ 1 into x ಆಯ್ತು. ಬ್ರೆಡ್ತ್ ಎಷ್ಟಾಗುತ್ತೆ? 2x ಆಗುತ್ತೆ. ಹೈಟ್ ಎಷ್ಟಾಗುತ್ತೆ? 3x ಆಗುತ್ತೆ. ದೇರ್ಫೋರ್ ಟೋಟಲ್ ಸರ್ಫೇಸ್ ಏರಿಯಾ ಯೂಸ್ ಮಾಡ್ಕೊಳ್ಳೋಣ. ಏನು ಟೋಟಲ್ ಸರ್ಫೇಸ್ ಏರಿಯಾ? 2 times length breadth, breadth into height, height into length. ಕರೆಕ್ಟ್ ಅಲ್ವಾ? ಎಸ್, ಇದು ಕೊಟ್ಟಿದ್ದಾರೆ ಎಷ್ಟಂತ? 88 ಅಂತ. ಸರಿ, ಲೆಂತ್ ಎಷ್ಟಾಯ್ತು? x, ಬ್ರೆಡ್ತ್ ಎಷ್ಟಾಯ್ತು? 2x ಪ್ಲಸ್ ಬ್ರೆಡ್ತ್ ಇಸ್ 2x, ದಿಸ್ ಇಸ್ 3x ಪ್ಲಸ್ ಹೈಟ್ ಇಸ್ 3x, ಲೆಂತ್ ಇಸ್ x. ಓಕೆ, ಸೊ ಈ 2 ನ ನೀವು ಈ ಕಡೆ ಹಾಕಿದ್ರೆ ಡಿವೈಡೆಡ್ ಬೈ 2 ಆಯ್ತು. x into 2x is 2x square plus 2 into 3 x ಆಯ್ತು, x into x x square ಆಯ್ತು, 3 into 1 3 ಆಯ್ತು, ಇದು x square ಆಯ್ತು. ಕರೆಕ್ಟಾ? ಸೊ ಇದೆಷ್ಟಾಯ್ತು ಇಲ್ಲಿ? 44 ಆಯ್ತು. ನಾವು ಯು ಕ್ಯಾನ್ ಸಿ ಎಲ್ಲಾ ಟರ್ಮ್ಸ್, ಅಲ್ಜಿಬ್ರಾ ಟರ್ಮ್ಸ್ ಸೇಮ್ ಇದಾವೆ. ಸೊ 6 plus 2 8, 8 plus 3 11 ಆಯ್ತು. ಸರಿನಾ? ಸೊ ಇವಾಗ x square ಎಷ್ಟಾಗುತ್ತೆ? 44 divided by 11 which is 4. ಸೊ x ವ್ಯಾಲ್ಯೂ ಎಷ್ಟಾಗುತ್ತೆ? x ವ್ಯಾಲ್ಯೂ ಎಷ್ಟಾಗುತ್ತೆ? ರೂಟ್ ಆಫ್ 4 ಅಂದ್ರೆ ಪ್ಲಸ್ or ಮೈನಸ್ 2, ಬಟ್ ನಾವಿಲ್ಲಿ ಬರೀ +2 ಮಾತ್ರ ತಗೊಂತೀವಿ. ದೇರ್ಫೋರ್ x ವ್ಯಾಲ್ಯೂ ಸಿಕ್ಕ ಮೇಲೆ L ಎಷ್ಟಾಯ್ತು? L is x ಅಂದ್ರೆ L 2 ಆಯ್ತು. ಬ್ರೆಡ್ತ್ ಎಷ್ಟಾಯ್ತು? 2 into x ಅಂದ್ರೆ 4 ಆಯ್ತು. ಹೈಟ್ ಎಷ್ಟಾಯ್ತು? 3 into x ಅಂದ್ರೆ 6 ಆಯ್ತು. ಸೊ ನಮ್ಗೆ ಲೆಂತ್, ಬ್ರೆಡ್ತ್, ಹೈಟ್ ಎಲ್ಲ ಸಿಕ್ತು. ಈಗ ವಾಲ್ಯೂಮ್ ಫೈಂಡ್ ಔಟ್ ಮಾಡೋಣ. ಏನ್ ಹೇಳುತ್ತೆ ವಾಲ್ಯೂಮ್? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ದಟ್ ಇಸ್ 2 into 4 into 6 which is 48. ಇದು ವಾಲ್ಯೂಮ್ ಇದ್ದಿದ್ರಿಂದ cubic meters which is 48 cubic meters. Correct? So the option B.